ನಮಸ್ಕಾರ, ನಾನು ಇಂದ್ರಧನುಷ್ ಮಾತಾಡ್ತಾ ಇದ್ದೀನಿ. ಸೊ ನೋಡಿ, ನಾನು ಮುಂಚೆ ವಾಸ್ತು, ಈಗ ಟ್ರೆಡಿಷ್ನಲ್ ವಾಸ್ತು ಎಲ್ಲ ಮಾಡಬೇಕಾದ್ರೆ ಈಗ ನಾವು ಬ್ರೇಕ್ ಮಾಡಿನೇ ಮಾಡಬೇಕಾಗಿತ್ತು. ಈಗ ಬಾಡಿಗೆ ಮನೆಗೆ ಅಥವಾ ಅಪಾರ್ಟ್ಮೆಂಟ್ಸ್ಗೆ ಈ ಥರ ಹೋದಾಗ ಸೊ ಅಲ್ಲಿ ಈಗ ಬ್ರೇಕ್ ಮಾಡೋಕ್ಕಾಗಲ್ಲ, ಸ್ಟ್ರಕ್ಚರ್ ಏನು ಚೇಂಜ್ ಮಾಡೋಕ್ಕಾಗಲ್ಲ. ಸೊ ನನಗೆ ಒಬ್ಬರು ಗುರುಗಳು ಭೇಟಿ ಆಗ್ತಾರೆ. ಸೊ ಭೇಟಿಯಾದಾಗ ಕೇಳ್ತಾರೆ, ಅಲ್ಲ ರೀ, ನೀವು ಅಪಾರ್ಟ್ಮೆಂಟ್ಸ್ಗೆ ಹೋದಾಗ, ಬಾಡಿಗೆ ಮನೆಗೆ ಹೋದಾಗ ನೀವು ಯಾವ ರೀತಿ ಇದನ್ನು ಪರಿಹಾರ ಕೊಡ್ತೀರಾ, ಎಲ್ಲ ಕಡೆ ಹೊಡೆಯೋಕ್ಕಾಗಲ್ವಲ್ಲ ಅಂತಕ್ಕ ನನಗೆ ಅದೊಂದು ಕ್ವಶನ್ ಮಾರ್ಕ್ ಆಯಿತು. ಮತ್ತು ಅವರು ಇಲ್ಲ ನೋಡಿ, ಈ ಥರದ್ದಿದೆ, ಪಿರಮಿಡ್ ವಾಸ್ತು ಅನ್ನೋದಿದೆ. ಡಾಕ್ಟರ್ ಜತಿನ್ ಭಟ್ ಅವರು ಇದ್ರ ಬಗ್ಗೆ ಇಷ್ಟೆಲ್ಲ ರಿಸರ್ಚ್ ಮಾಡಿದ್ದಾರೆ ಅಂದ್ಬಿಟ್ಟು ಹೇಳಿದಾಗ ಅದ್ರ ಬಗ್ಗೆ ನಾನು ತಿಳ್ಕೊಳ್ಳೋದಕ್ಕೆ ಇದು ಮಾಡಿದೆ. ನನಗೆ ಅವರು ತುಂಬ ಸಪೋರ್ಟ್ ಮಾಡಿ ಅದನ್ನು ಹೇಳಿಕೊಟ್ರು. ಸೊ ವಿತೌಟ್ ಬ್ರೇಕಿಂಗ್ ಸೊಲ್ಯೂಷನ್ಸ್ ಇದರಲ್ಲಿ ನಾವು ಯಾವುದೇ ರೀತಿ ಹೊಡಿದಿರ ಪಿರಮಿಡ್ಸ್ ಇಟ್ಟು ಆ ಒಂದು ಜಾಗನ ಎನರ್ಜೈಸ್ ಮಾಡೋದಿರ್ಬೋದು, ಆ ಒಂದು ದೋಷಕ್ಕೆ ಪರಿಹಾರ ಕೊಡೋವಂಥದ್ದಾಗ್ಬೋದು, ಪಿರಮಿಡ್ಸಲ್ಲಿ ನಾವು ಮಾಡ್ಬೋದು. ನಮ್ಮಲ್ಲಿ ಎಲ್ಲ ಥರದಕ್ಕೂ ಸೊಲ್ಯೂಷನ್ಸು ಪಿರಮಿಡ್ಸಲ್ಲಿ ಇದೆ. ನಾವು ಅದನ್ನು ತಿಳ್ಕೊಂಡು ಮಾಡ್ಕೊಳ್ಳೋದ್ರಿಂದ ಯಾವುದೇ ರೀತಿ ದೋಷ ಇದ್ರೂ ಸಹ ಮನೆಗಳಲ್ಲಿ ನಾವು ಕರೆಕ್ಷನ್ಸ್ನ ಮಾಡ್ಬೋದು. ಒಂದು ಬಿಫೋರ್ ಕನ್ಸಲ್ಟ್ ಮಾಡಿದಾಗ ನಾವು ಇದನ್ನು ಭೂಮಿ ಒಳಗಡೆ, ಈಗ ಶಲ್ಯ ದೋಷಗಳಂತ ಬರುತ್ತೆ, ಕನ್ಸ್ಟ್ರಕ್ಷನ್ ಮಾಡೋಕ್ಕೆ ಮುಂಚೆ ಭೂಮಿ ಪೂಜೆ ಮಾಡ್ತಾರೆ. ಆ ಟೈಮಲ್ಲಿ ಇದನ್ನು ಕರೆಕ್ಷನ್ಸ್ಗೆ ಮಾಡಿ, ಅಂದರೆ ಶಂಕುಸ್ಥಾಪನೆ ಮಾಡೋ ಮುಖಾಂತರ, ಪಿರಮಿಡ್ ಇನ್ಸ್ಟಾಲೇಷನ್ ಮಾಡೋ ಮುಖಾಂತರ ಇದನ್ನು ನಾವು ಮಾಡ್ಬೋದು. ಇನ್ ಕೇಸ್ ಗುರುಪ್ರವೇಶ ಆಗಿಬಿಟ್ಟಿದೆ, ಸೊ ಆಮೇಲೆ ಅವ್ರಿಗೆ ಸಮಸ್ಯೆ ಬಂದಿದೆ, ಆಮೇಲೆ ನಮ್ಮನ್ನು ಕನೆಕ್ಟ್ ಆದರು ಅಂತಂದಾಗ ಸೊ ಅದಕ್ಕೂ ಸಹ ನಾವು ಪಿರಮಿಡ್ಸ್ ಮುಖಾಂತರ ಸೊಲ್ಯೂಷನ್ಸ್ನ ಕೊಡ್ಬೋದು. ಸೊ ಆ ಒಂದು ಡೀಟೇಲ್ಸ್ ಬೇಕು ಅಂತಂದಾಗ ವಿತ್ ಪ್ಲ್ಯಾನ್ಸ್ ಬಂದು ತಂದು ತೋರಿಸಿದಾಗ ಅದಕ್ಕೆ ಏನು ಬೇಕು ಏನು ಬೇಡ ಅಂತ ನಾವು ನೋಡಿಬಿಟ್ಟು ಸಜೆಸ್ಟ್ ಮಾಡ್ಬೋದು. ಸೊ ನಿಮಗೆ ಇದರಲ್ಲಿ ಯಾವುದೇ ರೀತಿ ಸಂಶಯ ಇದ್ದು, ನಿಮ್ಗೇನಾದರೂ ಇದ್ರ ಬಗ್ಗೆ ಡೌಟ್ಸ್ ಇದ್ದು, ನಿಮ್ಗೇನಾದರೂ ಕೇಳಬೇಕು, ಕ್ವಶನ್ಸ್ ಏನಾದರೂ ಇದ್ದರೆ ನೀವು ಫಾರ್ಚೂನ್ ಪಿರಮಿಡ್ ಸೆಂಟರ್, ಜಯನಗರ್ ನಮ್ಮ ಆಫೀಸಿಗೆ ಬಂದು ನೀವು ಭೇಟಿ ಆಗ್ಬೋದು. ನಿಮ್ದು ಯಾವುದೇ ರೀತಿ ಸಮಸ್ಯೆ ಇದ್ರೂ ಚರ್ಚೆ ಮಾಡಿ ಬಗೆಹರಿಸ್ಕೋಬೋದು. ಧನ್ಯವಾದಗಳು.